ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ನಿಮಗೆ ಇವಾಗ ಒಂದು ಸಿಹಿ ಸುದ್ದಿಯನ್ನ ತರ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋ ಎಲ್ರಿಗೂ ಇದು ಸಿಹಿ ಸುದ್ದಿ. ಯಾಕಂದ್ರೆ ಸ್ನೇಹಿತರೆ, ಇದೀಗ ಮತ್ತೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 5,500ಕ್ಕೂ ಹೆಚ್ಚು ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಈ ಕಾನ್ಸ್ಟೇಬಲ್ ಅಂದ್ರೆ 5,500ಕ್ಕೂ ಹೆಚ್ಚು ಅಂದ್ರೆ 5,500ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂತದ್ದು ಯಾರಿಗೆಲ್ಲ ಅನುಕೂಲ ಆಗ್ತಿದೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ. ಇದೊಂದು ನೇಮಕಾತಿಯ ಪರ್ವದ ಆರಂಭದ ಅಂತಾನೆ ನಾವು ಹೇಳ್ಬಹುದು. ಇಲ್ಲಿ ಏನು ಇನ್ನೂ ಕೂಡ 2,000 ಆಗುವ ಸಾಧ್ಯತೆ ಇದೆ. ಅಂದ್ರೆ ಈಗ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಶುರುವಾಗಿದೆ ಅಂದ್ರೆ ಇನ್ನು ಶಿಕ್ಷಣ ಇಲಾಖೆ ಇರಬಹುದು, FDA ಇರಬಹುದು, STA ಇರಬಹುದು, KS ಇರಬಹುದು, ಎಲ್ಲವೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಹಾಗಾದ್ರೆ ಪೊಲೀಸ್ ಇಲಾಖೆ ರಾತ್ರೋರಾತ್ರಿ ಬಿಟ್ಟಂತಹ ಒಂದು ಏನು ನೋಟಿಫಿಕೇಶನ್ ಏನಿದೆ ಅದನ್ನ ನಿಮ್ಮ ಮುಂದೆ ತರುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಬಹುದು ನೀವು, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಅವರ ಕಚೇರಿ, ಕಾರ್ನಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು ನೋಡಿ 19/6/2026 ಅಧಿಸೂಚನೆ ಬಿಡುಗಡೆಯನ್ನು ಮಾಡಿದೆ. ಅದು ನೇಮಕಾತಿ ಸಂಖ್ಯೆಯನ್ನು ಕೂಡ ನೀವು ಗಮನಿಸಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿುಳಿದ ವೃಂದದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಪಡೆ CR ಅಂಡ್ DAR ಏನಿದೆ 1,421 ಹುದ್ದೆಗಳ ನೇಮಕಾತಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಎಷ್ಟು? 1,421. ಈಗ ನಿಮ್ಗೆ ಒಂದು ತಲೆಯಲ್ಲಿ ಮೂಡ್ಬೋದು, ನೀವು ನೋಡಿದ್ರೆ 5,500 ಪೋಸ್ಟ್ಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಜಸ್ಟ್ ಇದನ್ನ ಹೇಳ್ತಾ ಇದ್ದೀರಾ ಅಂದ್ರೆ ಸ್ನೇಹಿತರೆ, ನಿಮ್ಗೆ ಆಗ್ಲೇ ಗೊತ್ತಿದೆ 3,900ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಈಗಾಗಲೇ ಕರೆದಿದೆ. ಅದಕ್ಕೆ ಈಗ 1,500 ಸೇರಿಸಿದ್ರೆ 4,400 ಚಿಲ್ಲರೆ 5,400 ಚಿಲ್ಲರೆ ಆಗುತ್ತೆ. ಸೊ ಅಲ್ಲಿಗೆ ಅಪ್ರಾಕ್ಸಿಮೇಟ್ಲಿ 5,500 ಪೋಸ್ಟ್ಗಳು ಆಗ್ತಾ ಇದೆ. ಹಾಗಾದ್ರೆ ಇಲಾಖೆ ಹೊರಡಿಸಿರುವಂತಹ ನೋಟಿಫಿಕೇಶನ್ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿ ವಿವಿಧ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವ ಸಶಸ್ತ್ರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KAA ಮಾಡುತ್ತೆ. ಇದು ನೆನಪಲ್ಲಿ ಇರಲಿ. ಕೈಗೊಳ್ಳಲಾಗುವುದು. ಕಾರಣ, ಕರ್ನಾಟಕ ಪರೀಕ್ಷಾ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹ ನಡೆಯುತ್ತೆ ಇವುಗಳನ್ನು ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತೆ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಪಡೆ ಅಂದ್ರೆ ಪುರುಷ ಹುದ್ದೆಗಳ ನೇರ ನೇಮಕಾತಿ ಕರ್ನಾಟಕ ರಾಜ್ಯ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ ನೇಮಕಾತಿ ನಿಯಮ 2024 ಅನ್ವಯ ತಿದ್ದುಪಡಿ ನಿಯಮ 2009 ಹೀಗೆ ಇವೇನೆಲ್ಲ ಇದೆ ಇದೆಲ್ಲವನ್ನು ನೀವು ನೋಡ್ಕೋಬಹುದಾಗಿದೆ. ಇನ್ನು ನಾವು ಹುದ್ದೆಗಳ ವಿವರವನ್ನ ನೋಡೋಣ. ತಿದ್ದುಪಡಿ ಅದೆಲ್ಲ ಇರಲಿ ಬಿಡಿ. ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮಿಕ್ಕಿುಳಿದ ಹುದ್ದೆಗಳ ವಿವರ ಇಲ್ಲಿರುವಂಥದ್ದು. ಹುದ್ದೆಗಳ ವಿವರ ಇಲ್ಲಿದೆ. ವೇತನ ಶ್ರೇಣಿ ಇಲ್ಲಿದೆ. ಪುರುಷರು ಇರುವಂಥದ್ದು ನೋಡಿ. ಸಶಸ್ತ್ರ ಪೊಲೀಸ್ ಪಡೆ ಏನಿದೆ, ಸ್ಯಾಲ್ರಿ 37,000ದಿಂದ 76,000ವರೆಗಿದೆ. ಎಷ್ಟು? 1,421 ಪೋಸ್ಟ್ಗಳು ನೆನಪಲ್ಲಿರಲಿ. ಇನ್ನು ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ PUC ತತ್ಸಮ ವಿದ್ಯಾರ್ಥಿ ಅಂದ್ರೆ ನೋಡಿ, ನೀವೇನಾದ್ರೂ PUC ಕಂಪ್ಲೀಟ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಇಲ್ಲಿ ನೋಡಿ, ನೇಮಕಾತಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಈಗಾಗಲೇ ಸರಿ ನೇಮಕಾತಿ ಹೊಂದಿದ ಆದೇಶ ನಿರೀಕ್ಷೆಯ ವಿದ್ಯಾರ್ಥಿ JOC ಅಥವಾ ತತ್ಸಮ ಪರಿಗಣಿಸಬಹುದು. ಅದೆಲ್ಲವೂ ಇಂಟರ್ನಲ್ ಮ್ಯಾಟರ್ಗಳು ನಮಗೆ ಬೇಕಾಗಿಲ್ಲ. ಇಲ್ಲಿ ಇದೆಲ್ಲವೂ ಇರುವಂಥದ್ದು. ಅರ್ಜಿ ಸಲ್ಲಿಸಲು ನಿಗದಿತ ದಿನಾಂಕದೊಳಗೆ ನೀವು ಅರ್ಜಿ ಸಲ್ಲಿಸಿ ವಿದ್ಯಾರ್ಹತೆಯನ್ನು ಎಲ್ಲ ಪಡ್ಕೊಂಡಿರ್ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ 2 ವರ್ಷ ಕಡಿಮೆ ಮಾಡಿದರೆ ಅಲ್ಲಿ 35 ಇತ್ತು. ಯಾವುದು ಈ ಹಿಂದೆ 3,900 ಕಾಲಾಗಿತ್ತು. ಇಲ್ಲಿ 33 ವರ್ಷಗಳು ಸಾಮಾನ್ಯ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 35, ಅರಣ್ಯ ಪ್ರದೇಶಗಳ ಬುಡಕಟ್ಟು ಇವರಿಗೆ 38 ವರ್ಷಗಳು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಅರ್ಜಿ, ಆನ್ಲೈನ್ ಅರ್ಜಿ ನಾಡಿದ್ದು ಶುರುವಾಗುತ್ತೆ. 22 ಇದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 27/7/2026 ಶುಲ್ಕವನ್ನು ಪಾವತಿಸಲು 24 ಕೊನೆಯ ದಿನ ಆಗಿರುವಂಥದ್ದು. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ವೇತನ ಶ್ರೇಣಿಗಳ ಬಗ್ಗೆ ನೀವೆಲ್ಲರೂ ನೋಡ್ಬೋದು. ಮತ್ತೆ ಇಲ್ಲೊಂದು ನಮ್ಗೆ ಬೇಸರ ಸಂಗತಿ ಅಂದ್ರೆ ಮತ್ತೆ 750 ರೂಪಾಯಿಯನ್ನ ಕಟ್ಟಬೇಕು ಅನ್ನುವಂಥದ್ದು. 750 ದುಬಾರಿಯಾಗಿದೆ, ಬಟ್ ಅನಿವಾರ್ಯ, ನಾವು ಕಟ್ಟಲೇಬೇಕಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಫಿಕ್ಸ್ ಮಾಡಿರುವಂಥದ್ದು. ಇನ್ನು ಮೇಲ್ಕಂಡ ಹುದ್ದೆಗಳ ಪರೀಕ್ಷೆ ಆಫ್ಲೈನ್ ಅಲ್ಲಿ ಇರುತ್ತೆ, OMR ಮೂಲಕ. ಎಲ್ಲವೂ ನಿಮಗೆ ಗೊತ್ತಿರುವಂಥದ್ದೇ. ಇದ್ರೊಳಗಡೆ ಇನ್ನೇನು 100 ಪ್ರಶ್ನೆಗಳಿರುತ್ತೆ. ಆ 100 ಪ್ರಶ್ನೆಗಳಲ್ಲಿ 1.5 ಗಂಟೆ ಅಂದ್ರೆ 90 ನಿಮಿಷ ಇರುತ್ತೆ. 100 ಪ್ರಶ್ನೆಗೆ 90 ನಿಮಿಷದಲ್ಲಿ ಆನ್ಸರ್ ಮಾಡುವಂಥದ್ದು. ಇನ್ನು ಪರೀಕ್ಷಾ ದಿನಾಂಕವನ್ನು ಕೂಡ ಪ್ರಕಟಿಸಲಾಗಿದೆ. 6/9/2026 ಬೆಳಗ್ಗೆ 10ರಿಂದ 12ವರೆಗೆ. ಇದು KAA ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. KPS ತಗೊಂಡು ಯಾವುದೇ ಡೇಟಾನ ಅನೌನ್ಸ್ ಮಾಡಲ್ಲ, ಬಟ್ ಇವರು ನಿಜಕ್ಕೂ ಒಂದು ರೀತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಋಣಾತ್ಮಕ ಮೌಲ್ಯಮಾಪನ ಇದ್ದೇ ಇರುತ್ತೆ, ನಿಮಗೆ ಗೊತ್ತಿರಲಿ. 0.25 ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಅದು ನಿಮ್ಗೆ ಗೊತ್ತಿರುವಂಥದ್ದು. 4 ಆಯ್ಕೆಗಳು ಇರುತ್ತೆ.
ಆ ಉತ್ತರ ಪತ್ರಿಕೆ ಆಯ್ಕೆ 5 ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳ 5ನೇ ವೃತ್ತವನ್ನು ಶೇಡ್ ಮಾಡಲು ಕೊನೆ ಬೆಲ್ಲಾದ ಹೆಚ್ಚುವರಿ 5 ನಿಮಿಷ ನೀಡಲಾಗುವುದು. ಯಾವುದೇ ಆದರೆ ಇಲ್ಲಿ ಭ್ರಷ್ಟತೆ ಅಂದರೆ ಇದಾಗಬಾರ್ದು ಅನ್ನುವಂಥದ್ದು, ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಯಾವ್ದಾವ್ದು ಬಿಟ್ಟಿರ್ತಾರೋ ಅವರು ಅವಾಗ 5ನೇದಕ್ಕೆ ನೀವು ನೀಡಬೇಕಾಗುತ್ತೆ. ಅದಕ್ಕೋಸ್ಕರನೇ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ದೇಹದಾರ್ಢ್ಯತೆ ಗೊತ್ತಿದೆಯಲ್ಲ, ದೇಹದಾರ್ಢ್ಯತೆ ಏನೇನು ಅನುಪಾತ ಇದೆ ಅದನ್ನು ನೀವು ವೆಬ್ಸೈಟಲ್ಲಿ ನೋಡ್ಕೋಬೋದು. ಇನ್ನು ಕನಿಷ್ಠ ಎತ್ತರ 168 ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬೇಕು. ಎದೆ ವಿಸ್ತರಿಸಿದಾಗ 86 ಇರಬೇಕು. ಕನಿಷ್ಠ ವಿಸ್ತರಣೆ 5 ಇರಬೇಕು. ಇನ್ನು ಕನಿಷ್ಠ ಎತ್ತರ ಇದು ಬುಡಕಟ್ಟುವವರಿಗೆ 155, ಇವ್ರು 75 ಬರುತ್ತೆ ಹಿಗ್ಗಿಸಿದಾಗ. ಅದು ಬಿಡಿ, ಅದೇನು ಸಮಸ್ಯೆ ಆಗೋದಿಲ್ಲ. ದೈಹಿಕ ಪರೀಕ್ಷೆಗಳು ಇವೆಲ್ಲವೂ ನಿಮಗೆ ಗೊತ್ತಿರುತ್ತೆ. ಏನು ಅಂದರೆ 1600 ಮೀಟರನ್ನು ಓಡಬೇಕಾಗುತ್ತೆ. 6 ನಿಮಿಷ 30 6.5 ನಿಮಿಷದಲ್ಲಿ 1600 ಮೀಟರ್ ಓಡಬೇಕಾಗುತ್ತೆ. ಉದ್ದ ಜಿಗಿತ 1.20ವರೆಗೂ ಎಗರಬೇಕು. ಮೀಟರ್ಗಿಂತ ಹೆಚ್ಚು ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಎಗರಬೇಕು. ಗುಂಡು ಎಸೆತ 7.5 kg ಇದೆಲ್ಲ ಆರಾಮಾಗಿ ಆಗುತ್ತೆ. 400 ಮೀಟರ್ ಓಟ 2 ವರ್ಷ, ಇದಕ್ಕೆ ಮಾಜಿ ಸೈನಿಕರಿಗಿರುವಂಥದ್ದು. ಇಷ್ಟ ಆಗಿರುವಂಥದ್ದು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಇದರಲ್ಲಿ ಯಾವುದರಲ್ಲಿ ಪೊಲೀಸ್ ವೆಬ್ಸೈಟ್ ಅನ್ನು ಏನು ಇದೆ, ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ, ಅದರ ವೆಬ್ಸೈಟನ್ನು ನೀವು ನೋಡ್ಕೋಬಹುದು. ಇದೆಲ್ಲವನ್ನು ನಾನು ಹೇಳ್ಬೋದು, ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.